ದೆವ್ವ ಮೆಟ್ಕೊಂಡಿದೆ, ದೆವ್ವ ಬಿಡಿಸ್ತೀನಿ ಅಂತೇಳಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ ಪರಿಣಾಮ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಜಂಬರಗಟ್ಟೆ ಗ್ರಾಮದಲ್ಲಿ ಆಶಾ ಎಂಬಾಕೆ ತನ್ನ ಮೈ ಮೇಲೆ ಚೌಡಮ್ಮ ದೇವಿ ಬರ್ತಾಳೆ ಅಂತ ನಂಬಿಸಿದ್ದಳು. ಇತ್ತ 2-3 ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ 45 ವರ್ಷದ ಗೀತಮ್ಮ ಅನ್ನೋರನ್ನ ಅವರ ಮಗ 20 ವರ್ಷದ ಸಂಜಯ್ ಆಸ್ಪತ್ರೆಗೆ ಕರೆದೊಯ್ಯುವ ಬದಲು ತನ್ನ ತಾಯಿಗೆ ದೆವ್ವ ಹಿಡಿದುಕೊಂಡು ಬಿಟ್ಟಿದೆ ಅಂತ ಈಕೆಯ ಬಳಿ ಕರೆದು ತಂದಿದ್ದ. ದೆವ್ವ ಬಿಡಿಸ್ತೀನಿ ಅಂತ ಹೇಳಿದ್ದ ಆಶಾ ರಾತ್ರಿ 9ರಿಂದ ತಡರಾತ್ರಿ 3ರವರೆಗೂ ಮನಸ್ಸೋ ಇಚ್ಛೆ ಥಳಿಸಿದ್ದಾಳೆ. ಮೈಯಲ್ಲಿ ಆತ್ಮ ಹೊಕ್ಕಿದೆ, ಪೂಜೆ ಮಾಡಿ ಅದನ್ನ ಹೊರಹಾಕ್ತೇನೆ ಎಂದಿದ್ದ ಆಶಾ ಮೊದಲಿಗೆ ದೇವರ ಪೂಜೆ ಮಾಡಿ ನಂತರ ದೆವ್ವ ಓಡಿಸುವೆ ಅಂತ ತಲೆ ಮೇಲೆ ಕಲ್ಲು ಹೊರಿಸಿ ಗ್ರಾಮದ ಹೊರಗಿನ ಮರವೊಂದರ ಬಳಿಗೆ ಕರೆದೊಯ್ದಿದ್ದಾಳೆ. ಅಲ್ಲಿ ಮರದ ಟೊಂಗೆಯೊಂದನ್ನ ಕಿತ್ತುಕೊಂಡು ಮನ ಬಂದಂತೆ ಥಳಿಸಿದ್ದಾಳೆ. ತಲೆ ಮೇಲೆ ದೊಡ್ಡ ಗಾತ್ರದ ಕಲ್ಲು ಹೊರಿಸಿ ಪಕ್ಕದ ಕಾಲುವೆಯಲ್ಲಿದ್ದ ತಣ್ಣೀರು ಎರಚಿದ್ದಾಳೆ. ತೀವ್ರ ಅಸ್ವಸ್ಥರಾದ ಗೀತಮ್ಮ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದಾರೆ. ಬಳಿಕ ಮೈಯಲ್ಲಿದ್ದ ಆತ್ಮ ಹೊರಹೋಗಿದೆ, ಮುಂದೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದ ಆಶಾ ಅವರನ್ನ ಮನೆಗೆ ಕಳಿಸಿದ್ದಾಳೆ. ಈ ವೇಳೆ ತೀವ್ರ ಅಸ್ವಸ್ಥರಾಗಿದ್ದ ಗೀತಮ್ಮ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅವರು ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಸುದ್ದಿ ಇಡೀ ಊರಿಗೆ ಕಾಡ್ಗಿಚ್ಚಿನಂತೆ ವ್ಯಾಪಿಸಿದ್ದು, ಊರಿನ ಕೆಲವರು ಪಂಚಾಯಿತಿ ನಡೆಸಿ ಪೊಲೀಸರಿಗೆ ದೂರು ಕೊಡೋದು ಬೇಡ, ಬದಲಿಗೆ ಗೀತಮ್ಮ ಅವರ ಕುಟುಂಬಕ್ಕೆ ಆರೋಪಿ ಆಶಾಳಿಂದ 50,000 ರೂಪಾಯಿ ಪರಿಹಾರ ಕೊಡಿಸುವ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮುಂಜಾನೆ ನಸುಕಿನ ಜಾವ ಗೀತಮ್ಮ ಮೃತಪಟ್ಟರು. ಸಂಜೆವರೆಗೂ ಕೂಡ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಆ ಬಳಿಕ ಅಮ್ಮನಿಗೆ ದೆವ್ವ ಬಿಡಿಸ್ತೀನಿ ಅಂತ ಕರೆದೊಯ್ದು ಹೆತ್ತವಳನ್ನೇ ಸಾಯುವಂತೆ ಮಾಡಿದ ಮೂರ್ಖ ಮಗರಾಯ ಸಂಜಯ್ ಕೊನೆಗೂ ಪೊಲೀಸರಿಗೆ ದೂರು ನೀಡಿದ್ದಾನೆ. ಬಳಿಕ ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿ ಆಶಾ, ಆಕೆಯ ಪತಿ ಹಾಗೂ ಅಲ್ಲಿಗೆ ಗೀತಮ್ಮ ಅವರನ್ನ ಕರೆದೊಯ್ದಿದ್ದ ಅವರ ಪುತ್ರ ಸಂಜಯ್ನನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.